ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಬಹುದಿನಗಳಿಂದ ಕಗ್ಗಂಟಾಗಿದ್ದ ಕಾಂಗ್ರೆಸ್ ಪಕ್ಷದ ಎಂಎಲ್ಸಿ ಅಭ್ಯರ್ಥಿಗಳ ಪಟ್ಟಿ ಇಂದು ಘೋಷಣೆಯಾಗಿದೆ. ಕೆಲವರಿಗೆ ಅಚ್ಚರಿಯ ಲಕ್ ಆದರೆ ಕೆಲವರಿಗೆ ಶಾಕ್ ಆಗಿದೆ. ಬನ್ನಿ ಹಾಗಾದ್ರೆ ಅಭ್ಯರ್ಥಿಗಳು ಯಾರು, ಯಾವ ಬ್ಯಾಕ್ಗ್ರೌಂಡ್ ಮೇಲೆ ಅವರ ಆಯ್ಕೆ ಆಗಿದೆ ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಗೆ ಆಡಳಿತಾರೂಢ ಕಾಂಗ್ರೆಸ್ 5 ಹೊಸ ಮುಖಗಳು ಸೇರಿದಂತೆ 8 ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಅದರಲ್ಲಿ ಎನ್ಎಸ್ ಬೋಸರಾಜು, ವಸಂತಕುಮಾರ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಕೆ ಗೋವಿಂದರಾಜು, ಐವಾನ್ ಡಿಸೋಜಾ, ಬಲ್ಕಿಶ್ ಬಾನು, ಜಗದೇವ್ ಗುತ್ತೇದಾರ್ ಅವರು ಕೈ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯಲಿದ್ದಾರೆ. ಹೌದು, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಸಿಂಧನೂರಿನ ಬಸವನಗೌಡ ಬಾದರ್ಲಿ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗಿದೆ. ವಿಧಾನ ಪರಿಷತ್ನ 7 ಸ್ಥಾನಕ್ಕೆ 400ಕ್ಕೂ ಹೆಚ್ಚು ಜನರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ಈ ಪಟ್ಟಿಯನ್ನ ಅಳೆದು ತೂಗಿ 60ಕ್ಕೆ ಇಳಿಸಲಾಗಿತ್ತು. ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಎನ್ನುವುದನ್ನು ನಿರ್ಣಯಿಸಿ ಪಟ್ಟಿಯನ್ನ ಪ್ರಕಟಣೆ ಮಾಡಿದೆ. ಕಳೆದ 1 ತಿಂಗಳಿಂದ ನಡೆಯುತ್ತಿದ್ದ ಟಿಕೆಟ್ ಸರ್ಕಸ್ಗೆ ಇಂದು ತೆರೆ ಬಿದ್ದಿದೆ. ಈ ಬಾರಿಯ ಕೈ ಪಟ್ಟಿಯಲ್ಲಿ ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂಪರ್ ಗಿಫ್ಟ್ ದೊರೆತಿದ್ದು 3 ಮೇಲ್ಮನೆಯನ್ನ ಪ್ರವೇಶಿಸಲಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರದ ವಸಂತಕುಮಾರ್ ಮತ್ತು ಬಸವನಗೌಡ ಬಾದರ್ಲಿ, ಕಲಬುರಗಿಯ ಜಗದೇವ್ ಗುತ್ತೇದಾರ್ ಅವರು ಟಿಕೆಟ್ ಪಡೆದ ಅದೃಷ್ಟವಂತರು. ಈ 3 ಆಯ್ಕೆಗಳ ಹಿಂದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಭಾವವಿದೆ. ಇನ್ನು ಕರಾವಳಿ ಭಾಗದಿಂದ ಐವಾನ್ ಡಿಸೋಜಾ, ಮಲೆನಾಡು ಭಾಗದಿಂದ ಬಲ್ಕಿಸ್ ಬಾನು, ಹಳೆ ಮೈಸೂರು ಪ್ರಾಂತ್ಯದಿಂದ ಡಾಕ್ಟರ್ ಯತೀಂದ್ರ ಗೋವಿಂದರಾಜು ಅವಕಾಶ ಪಡೆದುಕೊಂಡಿದ್ದಾರೆ. ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಎಸ್ಎನ್ ಬೋಸರಾಜು ಮತ್ತು ಕೆ ಗೋವಿಂದರಾಜು ಅವರು ಮರಳಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಣ್ಣ ನೀರಾವರಿ ಸಚಿವ ಮತ್ತು ವಿಧಾನ ಪರಿಷತ್ನಲ್ಲಿ ಸಭಾ ನಾಯಕರು ಆಗಿದ್ದ ಎಸ್ಎನ್ ಬೋಸರಾಜು ಅವರು ರಾಹುಲ್ ಗಾಂಧಿ ಕೃಪೆಯಿಂದ ಟಿಕೆಟ್ ಅನ್ನು ಪಡೆದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಕೋಲಾರ ಜಿಲ್ಲೆಯ ಒಕ್ಕಲಿಗರಾದ ಕೆ ಗೋವಿಂದರಾಜು ಅವರು ಕಾಂಗ್ರೆಸ್ನಿಂದ ಸತತವಾಗಿ 3 ಬಾರಿಗೆ ಟಿಕೆಟ್ ಗಿಟ್ಟಿಸಿಕೊಂಡು ಹ್ಯಾಟ್ರಿಕ್ ಹೀರೋ ಆಗಿರುವುದು ಪಕ್ಷದಲ್ಲಿ ಕೂಡ ಅಚ್ಚರಿ ಮೂಡಿಸಿದೆ. ಕೊನೆ ಕ್ಷಣದವರೆಗೆ ಕೆ ಗೋವಿಂದರಾಜು ಅವರು ಸಿಎಂ ಸಿದ್ದರಾಮಯ್ಯ ಕೃಪೆಯಿಂದ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಐವಾನ್ ಡಿಸೋಜಾಗೆ ಒಲಿದ ಅದೃಷ್ಟ ವಿಧಾನ ಪರಿಷತ್ನಲ್ಲಿ ಒಮ್ಮೆ ಸದಸ್ಯರಾಗಿ ಮುಖ್ಯ ಸಚೇತಕರು ಆಗಿ ಕ್ರಿಯಾಶೀಲವಾಗಿ ಗುರುತಿಸಿಕೊಂಡಿದ್ದ ಮಂಗಳೂರಿನ ಐವಾನ್ ಡಿಸೋಜಾ ಅವರಿಗೆ ಮತ್ತೊಮ್ಮೆ ಅವಕಾಶ ಹರಸಿ ಬಂದಿದೆ. ಆ ಮೂಲಕ ಕರಾವಳಿಗೂ ಕೂಡ ಆದ್ಯತೆ ನೀಡಿದ್ದು ಇದರಲ್ಲಿಯೇ ಕ್ರಿಶ್ಚಿಯನ್ ಕೋಟಾದ ಪಟ್ಟಿಯನ್ನ ಹಚ್ಚಿ ಡಬಲ್ ನ್ಯಾಯ ಒದಗಿಸಲಾಗಿದೆ. ಕೈ ಪಟ್ಟಿಯಲ್ಲಿ ಕೊನೆಯ ತನಕ ಭದ್ರಾವತಿಯ ಬಲ್ಕಿಸ್ ಬಾನು ಅವರ ಹೆಸರು ಇರಲಿಲ್ಲ. ಹೈಕಮಾಂಡ್ ಹಂತದಲ್ಲಿ ಈ ಹೆಸರು ಕೊನೆ ಕ್ಷಣದಲ್ಲಿ ತೂರಿ ಬಂದಿದೆ. ಮುಸ್ಲಿಂ ಸಮುದಾಯ ಮಹಿಳೆಗೊಂದು ಸ್ಥಾನ ನೀಡಬೇಕು ಎನ್ನುವ ನಿರ್ಣಯ ಬಲ್ಕಿಸ್ ಬಾನು ಅವರಿಗೆ ವರವಾಗಿ ಪರಿಣಮಿಸಿದೆ. ಮೂಲತಃ ಶಿಕ್ಷಕಿಯಾಗಿದ್ದ ಬಲ್ಕಿಸ್ ಬಾನು ಜಿಲ್ಲಾ ಪರಿಷತ್ ಸದಸ್ಯರಾಗಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿಯೂ ಕೂಡ ಗಮನವನ್ನ ಸೆಳೆದಿದ್ದರು. ಜನತಾ ಪರಿವಾರ ಮೂಲಕ ಬಾನು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ರು. ಕೈ ಪಕ್ಷದ 8 ಅಭ್ಯರ್ಥಿಗಳ ಪೈಕಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೆಚ್ಚಿನ ಕೋಟಾ ಲಭ್ಯವಾಗಿದೆ. ಅವರ ಪಟ್ಟಿಯಲ್ಲಿದ್ದ 3 ಟಿಕೆಟ್ ಗಿಟ್ಟಿಸಿದ್ದಾರೆ. ಇನ್ನು ಸಿಎಂ ನೀಡಿದ್ದ 4 ಪಟ್ಟಿಯಲ್ಲಿ 2ರಿಗೆ ಟಿಕೆಟ್ ಸಿಕ್ಕಿದೆ ಅಷ್ಟೇ. ಡಾಕ್ಟರ್ ಯತೀಂದ್ರ ಮತ್ತು ಎನ್ಎಸ್ ಬೋಸರಾಜು ಅವರು ರಾಹುಲ್ ಗಾಂಧಿ ಕೃಪೆಯಿಂದ ಟಿಕೆಟ್ ಅನ್ನ ಪಡೆದಿದ್ದಾರೆ ಎಂದು ಹೇಳಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಹೆಚ್ಚಿನ ಆಯ್ಕೆ ಲಭ್ಯವಾಗಿಲ್ಲ. ಬಸವನಗೌಡ ಬಾದರ್ಲಿ ಅವರು ಡಿಕೆಶಿ ಆಯ್ಕೆ ಎಂದು ಹೇಳಲಾಗುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.